ಮಳೆ ಶುರುವಾದರೆ ಸಾಕು ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ನಲ್ಲಿ ಸಮಸ್ಯೆಗಳ ಸರಮಾಲೆ ಬಿಚ್ಚಿಕೊಳ್ತದೆ. ಅದರಲ್ಲಿ ಪ್ರಮುಖವಾಗಿ ಸಕಲೇಶಪುರದಿಂದ ಮಾರನಹಳ್ಳಿವರೆಗಿನ ಏನು ಚತುಷ್ಪಥ ರಸ್ತೆ ಕಾಮಗಾರಿ ನಡೀತಾ ಇದೆ. ಸೊ ಆ ಎಡ ಮತ್ತು ಬಲಭಾಗದ ಎರಡೂ ಕಡೆ ಕೂಡ ವಾಸ ಮಾಡ್ತಕ್ಕಂಥ ಜನರು ಆತಂಕದಲ್ಲಿ ದಿನದೂಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಾವೀಗ ದೋಣಿಗಲ್ ಗ್ರಾಮದ ಬಳಿ ಇದೀವಿ. ನಾವು ನೋಡ್ಬೋದು, ಇಲ್ಲಿ ಮೇಲ್ಗಡೆ ಸುಮಾರು 30 ಕುಟುಂಬಗಳು ವಾಸ ಮಾಡ್ತವೆ. ಅದರ ಸಮೀಪವೇ ರಸ್ತೆ ನಿರ್ಮಾಣಕ್ಕಾಗಿ ಗುಡ್ಡವನ್ನು ಕಡಿದು ರಸ್ತೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಳಗಡೆ ಸಣ್ಣ ಪ್ರಮಾಣದ ಒಂದು ತಡೆಗೋಡೆಯನ್ನು ಕಟ್ತಕ್ಕಂಥ ಪ್ರಯತ್ನವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾಡಿದ್ದಾರೆ. ಆದರೆ ಅದರಿಂದ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಮೇಲಿಂದ ಮಣ್ಣು ಕುಸಿದು ಬರ್ತಾ ಇದೆ. ನಾವೇನು ಅಲ್ಲಿ ಕಾಣ್ತಾ ಇದೆ ಅದು ಕೆಂಚಮ್ಮ ಅಂತಕ್ಕಂಥವ್ರ ಮನೆ. ಅವರ ಮನೆಯ ಸಮೀಪದವರೆಗೂ ಕೂಡ ಈಗ ಮಣ್ಣು ಕುಸಿದು ಕೆಳಗಡೆ ಹೋಗಿದೆ. ಆ ಮಣ್ಣು ಮತ್ತೆ ಮಳೆ ಜಾಸ್ತಿಯಾಗಿ ಮಣ್ಣು ಕೆಳಗಡೆ ಬಂದರೆ ಖಂಡಿತವಾಗ್ಲೂ ಆ ಮನೆಯೇ ಕುಸಿದು ಬೀಳ್ತಕ್ಕಂಥ ಆತಂಕ ಕುಟುಂಬವನ್ನು ಕಾಡ್ತಾ ಇದೆ. ಪ್ರತಿನಿತ್ಯ ಮಳೆ ಬಂದಾಗೆಲ್ಲ ರಾತ್ರಿ ಇಡೀ ನಿದ್ದೆ ಇಲ್ಲದಲೇ ಕಳೀತಕ್ಕಂಥ ಒಂದು ಪರಿಸ್ಥಿತಿ ಆ ಕುಟುಂಬದ್ದಾಗಿದೆ. ಈ ಸಮಸ್ಯೆ ಆಗಿದೆ, ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಒಂದು ಕುಸಿತಿರ್ತಕ್ಕಂಥ ಮಣ್ಣಿನ ಮೇಲೆ ಒಂದೆರಡು ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿ ಕೈ ತೊಳ್ಕೊಂಡು ಹೋಗಿದ್ದಾರೆ. ಅಂದರೆ ಯಾವುದೇ ರೀತಿಯ ಆಗಿರ್ತಕ್ಕಂಥ ಸ್ಪಂದನೆಯನ್ನು ಅಧಿಕಾರಿಗಳು ಕೊಡ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶವನ್ನು ಕುಟುಂಬ ಸದಸ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ. ನಿರಂತರವಾಗಿ ಮೇ ತಿಂಗಳಲ್ಲಿ ಮಳೆ ಬಂತು, ಜೂನ್ ಮೊದಲ ವಾರದಲ್ಲಿ ಮಳೆ ಬಂತು, ಈಗ ಮತ್ತೆ ಮಳೆ ಆರಂಭ ಆಗಿದೆ. ಮಳೆ ಹೆಚ್ಚಾದಂತೆಲ್ಲ ಯಾವಾಗ ನಮ್ಮ ಮನೆ ಕುಸಿದು ಬೀಳ್ತದೆ ಅಂತಕ್ಕಂಥ ಆತಂಕ ಈ ಜನರನ್ನು ಕಾಡ್ತಾ ಇದೆ. ಮೇಲ್ಭಾಗದಲ್ಲಿ ಸುಮಾರು 30 ಕುಟುಂಬಗಳು ವಾಸ ಮಾಡ್ತವೆ. ಅದರಲ್ಲಿ 20 ಕುಟುಂಬಗಳಿಗೆ ಮನೆ ಬಿಟ್ಟರೆ ಬೇರೆ ಏನೂ ಕೂಡ ಜಾಗ ಇಲ್ಲ. ಹಾಗಾಗಿ ಒಂದೋ ನಮಗೆ ಸುರಕ್ಷಿತವಾಗಿರ್ತಕ್ಕಂಥ ಮನೆಯನ್ನು ಕಟ್ಕೊಡಿ, ಅಥವಾ ನಮ್ಮನ್ನು ಇಲ್ಲಿಂದ ಸ್ಥಳಾಂತರ ಮಾಡಿ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತಕ್ಕಂಥ ಒತ್ತಾಯವನ್ನು ಕುಟುಂಬ ಸದಸ್ಯರು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಆ ಕುಟುಂಬ ಸದಸ್ಯರು ಇಲ್ಲಿ ಒಬ್ಬರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೋಣ. ಹೇಳಿ ಸರ್, ಈಗ ನಿಮ್ಮ ಮನೆಯಲ್ಲಿದೆ, ಏನು ತೊಂದರೆ ಆಗ್ತಿದೆ ನಿಮಗೆ? ಅಲ್ಲಿ ಅದಕ್ಕೆ ತೊಂದರೆಗೆ ಯಾರು ಕಾರಣ? ಸರ್ ನಾವಿವಾಗ ಮನೆಯಲ್ಲಿ 3 ಜನ ಇದ್ದೀವಿ ಸರ್. ನಾನು, ನನ್ನ ತಮ್ಮ, ನಮ್ಮಮ್ಮ. ಅವಾಗ ಸರ್ ನಾವಿವಾಗ ಅಂದರೆ ಇವಾಗ ಟೋಟಲಾಗಿ 1 ವರ್ಷ ಆಯಿತು ಸರ್. ಇವ್ರು ಕಾಮಗ್ರಾಮಿ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ಎಲ್ಲ ಫುಲ್ಲು ಗೋರಿದ್ದಾರೆ. ನಾವು ಹೋಗಿ NHಗೆ 2 ಸಲ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಸರ್. 1 ಸಲ ಹೋದೆ, ಅಪ್ಲಿಕೇಶನ್ ಕೊಟ್ಟೆ, 6 ಮಂತ್ ಆಯಿತು, ಏನು ಬರಲಿಲ್ಲ, ಏನು ನೋಡಲಿಲ್ಲ. ಇವಾಗ ಮೊನ್ನೆ ರೀಸೆಂಟಾಗಿ ಹೋಗಿದ್ದೆ, ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ಅದು ಅಪ್ಲಿಕೇಶನ್ ಕೂಡ ಇಲ್ಲಿದೆ ಸರ್, ನಮ್ಮ ಹತ್ರನೇ ಇದೆ. ಅಪ್ಲಿಕೇಶನ್ ಕೂಡ ಇಲ್ಲಿದೆ. ಅದು NHಯಿಂದ ರಿಸೀವ್ ಆಗಿದೆ, ಅಪ್ಲಿಕೇಶನ್ ಕೂಡ ಇಲ್ಲಿದೆ. ಅದು ಬಂದರು, ನೋಡಿದರು, ನೆಕ್ಸ್ಟ್ ಡೇನೇ ಬಂದು ರೆಸ್ಪಾನ್ಸ್ ಮಾಡಿದರು. ನೋಡಿದರು, ಅಲ್ಲಿ ಆ ಥರ 2 ಪ್ಲಾಸ್ಟಿಕ್ ಹಾಕಿ ಹೋಗಿದ್ದಾರೆ ಸರ್. ಬೇರೆ ಏನೂ ಕ್ರಮ ಇಲ್ಲ. ನಾವು ನೈಟ್ ಕೂಡ ಮಲಗ್ತೀವಿ, ಬೆಳಗ್ಗೆ ಎದ್ದೇಳ್ತೀವೋ ಇಲ್ವೋ ಅಂತ ನಮಗೇನೆ ಗೊತ್ತಾಗಲ್ಲ ಸರ್. ಆ ಥರ ಪರಿಸ್ಥಿತಿ ಬಂದಾಗಿದೆ. ಮನೆ ಮುಂದೆನೇ ಒಂದು 10 ಫೀಟ್ ಇದೆ, ಅದು ಲೈಟ್ ಕಂಬನೂ ಇದೆ, ಅದು ಕೂಡ ಕುಸಿದು ಬೀಳೋ ಪರಿಸ್ಥಿತಿಲಿದೆ. ನಮಗೆ ಮನೆಯಲ್ಲಿ ಊಟ ಮಾಡಿದ್ರು ಫುಲ್ ನಿದ್ರೆ ಇಲ್ದಂಗೆ ಆಗ್ತಿದೆ. ತುಂಬ ಮಳೆ, ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸರ್. ಏನೋ ಒಂದು ಭೇಟಿಗಳ ಅಧಿಕಾರ ನೀಡಿ ಏನಾರು ಒಂದು ನಮ್ಮ ಸಮಸ್ಯೆಗೆ ಏನಾರು ಒಂದು ಪರಿಹಾರ ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಸರ್, ಬೇರೆ ಏನಿಲ್ಲ ಸರ್. ಈಗ ಏನು ಕ್ರಮ ಆಗಬೇಕು ಅಂತ ನಿಮ್ಮ ಡಿಮ್ಯಾಂಡ್? ಈಗ ಒಟ್ಟು ಎಷ್ಟು ಕುಟುಂಬಗಳು ವಾಸ ಮಾಡ್ತೀರಿ? ಈಗ ಪಕ್ಕವೇ ಲೈಟ್ ಕಂಬ ಕೂಡ ಇದೆ, ಅದು ಬಿದ್ದರೂ ಕೂಡ ನಿಮಗೆ ತೊಂದರೆ ಆಗುತ್ತೆ, ಮಣ್ಣು ಕೂಡ ಕೆಳಗಡೆ ಬರ್ತದೆ. ಸೊ ಏನು ಮಾಡಬೇಕು, ನಿಮ್ಮ ಸಮಸ್ಯೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ನಿಮ್ಮ ಡಿಮ್ಯಾಂಡ್ ಇದೆ? ಸರ್ ಏನಾಗುತ್ತೆ ಅಂದರೆ ಪ್ರಾಬ್ಲಮ್, ಇವಾಗ ನಮಗೆ ಫಸ್ಟಿಗೆ ಸ್ಟಾರ್ಟಿಂಗ್ ಹೇಳಿದಾಗ ನಾವು ಹೋಗಿ NHಗೆ ಲೆಟ್ರ್ ಕೊಟ್ಟಾಗ 8 ಫೀಟು ನಿಮಗೆ ಬ್ರೆಸ್ಟ್ ವಾಲ್ ಮಾಡಿಕೊಡ್ತೀವಿ ಅಂತ ಹೇಳಿದರು ಸರ್. 8 ಫೀಟ್ ಇದೆಯಾ ನೋಡಿ ಸರ್, ಇವಾಗ ಇರೋದು ಬರೀ 4 ಫೀಟ್ ಸರ್. ಇಲ್ಲಿ ಒಂದು 8 ಫೀಟ್ ಮಾಡಿಕೊಟ್ಟಿದ್ರೆ ಏನೋ ಒಂದು ಸ್ವಲ್ಪ ನಮಗೆ ಹೆಲ್ಪ್ ಆಗ್ತಿತ್ತು. ಅದಕ್ಕೋಸ್ಕರ ಇವಾಗ 4 ಫೀಟ್ ಮಾಡಿದ್ದಾರೆ. ಇದು ಈ ಮಳೆಗಾಲಕ್ಕೆ ಯಾವುದಿದು ಸರ್ ಪ್ರೊಟೆಕ್ಷನ್ ಇಲ್ಲ ಸರ್. ಮಾಡಿರೋ ಸುಮ್ಮನೆ ವೇಸ್ಟ್. ಅದು ಮತ್ತೆ ಮಾಡ್ತಾರೆ, ಮತ್ತೆ ಕುಸ್ತೋಗುತ್ತೆ, ಮತ್ತೆ ಬಂದ್ ಮಾಡ್ತಾರೆ, ಮತ್ತೆ ಕುಸ್ತೋಗುತ್ತೆ, ಮತ್ತೆ ಬಂದ್ ಮಾಡ್ತಾರೆ. ಇವಾಗ ಆಲ್ರೆಡಿ 2 ಸಲ ಕುಸ್ತೋಗಿದೆ. ಮತ್ತೆ ಈಗ ನೋಡಿ, ಇವಾಗ ಇದು 2ನೇ ಸಲ ಕುಸ್ತಿರೋದು. ಮತ್ತೆ ಇನ್ನೊಂದು 2 ದಿವಸ ಬಿಟ್ಟು JCBಯಿಂದ ಮಣ್ಣು ತೆಗಿತಾರೆ, ಮತ್ತೆ ಬಂದು ಬ್ರೆಸ್ಟ್ ವಾಲ್ ಅದೇ ಸ್ಟೇಜಿಗೆ ಕಟ್ಟೋಂತಾರೆ. ಅದೇನಾಗ್ತಿದೆ, ಗುಡ್ಡ ಕುಸ್ತಾ ಬಂದು ಮನೆ ಹತ್ರನೇ ಬಂದಿದೆ ಸರ್. ನಾವೇನು ಮಾಡೋದು ಇವಾಗ? ನಮಗೆ ಕಾಂಕ್ರೀಟು ಬ್ರೆಸ್ಟ್ ವಾಲ್ ಮಾಡಿಕೊಡ್ಬೇಕು, ಹೈಟ್ ಮಾಡಿಕೊಡ್ಬೇಕು. ಇಲ್ಲಾಂದರೆ ನಮ್ಗೆ ಗಿಡಕ್ಕೆ ಏನಾದ್ರು ಬೇರೆ ಕಡೆ ಮನೆ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಇಷ್ಟೇ ಸರ್, 2. ಇನ್ನೇನು ಮಾಡೋಕ್ಕಾಗುತ್ತೆ ಸರ್? ಮನೆ ಸಮೀಪ ನಾವು ನೋಡ್ಬೋದು, ಅಲ್ಲೇ ಒಂದು ವಿದ್ಯುತ್ ಕಂಬ ಕೂಡ ಇದೆ. ಮೇಲೆ ವಾಸ ಮಾಡ್ತಕ್ಕಂಥ ಜನರು ಕೂಡ ಅಲ್ಲಿದ್ದಾರೆ. ಸಹಜವಾಗಿ ಆತಂಕ ಇಲ್ಲಿನ ಜನರನ್ನ ಕಾಡುತ್ತೆ. ಸೊ 2 ದೊಡ್ಡ ವಿದ್ಯುತ್ ಕಂಬಗಳಿವೆ, ಮತ್ತು ಆ ಮನೆಯ ಸಮೀಪ ಏನು ಮಣ್ಣು ಕುಸಿತಾ ಇದೆ ಅಲ್ಲಿ ಮೇಲ್ಗಡೆ ಒಂದು ವಿದ್ಯುತ್ ಕಂಬ ಇದೆ. ಮಳೆ ಮತ್ತೆ ಜಾಸ್ತಿಯಾಗಿ ಮಣ್ಣು ಏನಾದ್ರು ಕೆಳಗಡೆ ಜಾರಿದ್ರೆ ಆ ವಿದ್ಯುತ್ ಕಂಬ ಕೂಡ ಕೆಳಗಡೆ ಜಾರು ಬರ್ತದೆ. ಸೊ ಮತ್ತೆ ಆ ವಿದ್ಯುತ್ ಕಂಬದ ಜೊತೆಗೆ ಮತ್ತೆ ಮಣ್ಣು ಜಾರಿದ್ರೆ ಮನೆಗೆ ಅಪಾಯ ಆಗ್ತಕ್ಕಂಥ ಆತಂಕ ಇದೆ. ಆ ಕೆಳಗಡೆ ಒಂದು ತಡೆಗೋಡೆ ಕಟ್ತಕ್ಕಂಥ ಕೆಲಸವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾಡಿದ್ದಾರೆ. ಆದರೆ ಕೇವಲ 4 ಮೀಟರ್ ಕಟ್ಟಿ ಅದು ಆ ಮಣ್ಣು ಕುಸಿದು ಬಂದಾಗ ತಡೆಗೋಡೆ ಸಹಿತವಾಗಿ ಕೆಳಗಡೆ ಕುಸಿದು ಬಂದಿದೆ. ಸೊ ನಮಗೆ ಒಂದು ಇಲ್ಲಿಂದ ಮನೆಯನ್ನು ಸ್ಥಳಾಂತರ ಮಾಡಿಕೊಡಿ, ಇಲ್ಲ ಅಂತ ಹೇಳಿದ್ರೆ ಮನೆ ಸುರಕ್ಷಿತವಾಗಿರೋ ರೀತಿಯಲ್ಲಿ ಸರಿಯಾಗಿರ್ತಕ್ಕಂಥ ತಡೆಗೋಡೆಯನ್ನು ಕಟ್ಕೊಡಿ ಅಂತಕ್ಕಂಥ ಮನವಿಯನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಮಳೆ ಜಾಸ್ತಿ ಆದಂತೆಲ್ಲ ಒಂದು ರೀತಿ ಜೀವ ಕೈಯಲ್ಲಿ ಹಿಡಿದು ಬದುಕ್ತಕ್ಕಂಥ ಸ್ಥಿತಿ ನಮ್ಮದಾಗಿದೆ. ಹಾಗಾಗಿ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂತಕ್ಕಂಥ ಒತ್ತಾಯವನ್ನು ಕುಟುಂಬ ಸದಸ್ಯರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.